ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಿದ್ದು ಅಂತೇಳಿ. ಇವತ್ತು ನಾವು ಈ ವಿಡಿಯೋದ ಮೂಲಕ ಅಡೋಬ್ ಫೋಟೋಶಾಪ್ನಲ್ಲಿ ಗೋಲ್ಡನ್ ಟೆಕ್ಸ್ಟ್ ಎಫೆಕ್ಟ್ನ ಅತಿ ಸುಲಭವಾಗಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಮುಂಬರುವ ನನ್ನ ವಿಡಿಯೋಗಳಲ್ಲಿ ಅತಿ ಸುಲಭವಾಗಿ ಪ್ರೊಫೆಷ್ನಲ್ ಆಗಿ ಹೇಗೆ ನೀವು ಫೋಟೋಶಾಪ್ನಲ್ಲಿ ವರ್ಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಮಾಹಿತಿಗಳಿರ್ತವೆ. ಯಾರು ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾವು ಸಿಸ್ಟಮಲ್ಲಿ ಫೋಟೋಶಾಪ್ನ ಓಪನ್ ಮಾಡೋಣ. ನಂತರ ಫೈಲ್ ಹೋಗಿ ನ್ಯೂ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾನು ಇಂಚಸಲ್ಲಿ ತೊಗೊಳ್ತಾ ಇದ್ದೀನಿ, ನೀವು ಬೇಕಿದ್ರೆ ಪಿಕ್ಸೆಲಲ್ಲಿ ಕೂಡ ತೊಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಂಚಸಲ್ಲಿ ಆದರೆ ನಾನು 4 ಇಂಚ್ ವಿಡ್ತು, 2 ಇಂಚ್ ಹೈಟಲ್ಲಿ ತೊಗೊಳ್ತಾ ಇದ್ದೀನಿ. ಪಿಕ್ಸೆಲ್ಸ್ ಆದರೆ 1200 ವಿಡ್ತು, 600 ಹೈಟಲ್ಲಿ ನೀವು ಡಾಕ್ಯುಮೆಂಟ್ ಸೈಜನ್ನ ಡಿಫೈನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ಗೋಲ್ಡನ್ ಟೆಕ್ಸ್ಟ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಈ ಗೋಲ್ಡ್ ಕಲರ್ಗೆ ಹಿಂದ್ಗಡೆ ಸ್ವಲ್ಪ ಡಾರ್ಕ್ ಬ್ಯಾಕ್ಗ್ರೌಂಡ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಫೋರ್ಗ್ರೌಂಡ್ ಕಲರ್ ಏನಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಪೇಂಟ್ ಬಕೆಟಿಂದ ಆ ಕಲರ್ನ ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಗೋಲ್ಡನ್ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೋಲ್ಡ್ ಆಗಿರೋ ಫಾಂಟ್ಸ್ನ ತೊಗೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪರವಾಗಿಲ್ಲ. ನಾನಿವಾಗ ಗೋಲ್ಡ್ ಫಾಂಟ್ ಬಂದು ಟೈಮ್ಸ್ ನ್ಯೂ ರೋಮನ್ ತಗೊಳ್ತಾ ಇದ್ದೀನಿ. ಓಕೆ, ಕಲರ್ ಬಂದ್ಬಿಟ್ಟು ವೈಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ಫೋರ್ಗ್ರೌಂಡ್ ಕಲರ್ ಇದೆಯಲ್ಲ, ಇದನ್ನು ಕೂಡ ಮಾಡಿ ಕಂಟ್ರೋಲ್ ಎ ಅಂತೇಳಿ ನೀವು ಸೆಂಟ್ರಿಗೆ ಸೆಟ್ ಮಾಡ್ಕೋಬೋದು. ಓಕೆ, ಈಗ ಈ ಗೋಲ್ಡ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೇಯರಲ್ಲಿ ಲೇಯರ್ ಪ್ರಾಪರ್ಟೀಸ್ ಹೋಗಿ ಬ್ಲೆಂಡಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿ. ಇದರಲ್ಲಿ ಮೊದಲನೇದಾಗಿ ನಾವು ಬೆವಲ್ ಆ್ಯಂಡ್ ಎಂಬಾಸ್, ಇಲ್ಲಿ ಸ್ಟೈಲ್ ನೋಡಿ, ಇನ್ನರ್ ಬೆವಲ್ ಇದೆ, ಅದೇ ಇರಲಿ. ಈ ಎಫೆಕ್ಟು ನಮಗೆ ಎಫೆಕ್ಟಿವ್ ಆಗಿ ಕಾಣಿಸ್ಬೇಕು ಅಂತಂದರೆ ಚೀಸಲ್ ಹಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಪ್ತ್ ಏನಿದೆ ಅದು 300 ಇರಲಿ, ಸೈಜ್ ಬಂದು 20 ಇರಲಿ. ಓಕೆ, ಇಲ್ಲಿ ನೋಡಿ ಶೇಡಿಂಗಲ್ಲಿ ಶೇಡಿಂಗ್ ಆ್ಯಂಗಲ್ ಬಂದು 120 ಇದೆ, ನಾವು ಅದನ್ನು 90 ಡಿಗ್ರಿ ಮಾಡ್ಕೊಳ್ಳೋಣ. ಆ್ಯಟಿಟ್ಯೂಡ್ ಬಂದು 35 ಡಿಗ್ರಿಗೆ ಇಟ್ಕೊಳ್ಳೋಣ. ಇಲ್ಲಿ ಗ್ಲಾಸ್ ಕೌಂಟರ್ ಅಂತ ಇದೆಯಲ್ಲ, ಇಲ್ಲಿ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮಗೆ ಆ ಗೋಲ್ಡ್ ಕಲರ್ ಫುಲ್ ಎಫೆಕ್ಟಿವ್ ಆಗಿ ಕಾಣೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಇಲ್ಲಿ ಒಪಾಸಿಟಿ 75 ಇದೆ, 65 ಮಾಡ್ಕೊಳ್ಳೋಣ. ಇದನ್ನು 60 ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಇರಲಿ, ಇದನ್ನು ಬೇಕಿದ್ರೆ ನೀವು ನಾರ್ಮಲ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇನ್ನರ್ ಶೇಡೋಗೆ ಹೋಗಿ ಇಲ್ಲಿ 45 ಇದೆ ಒಪಾಸಿಟಿ, 40 ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಇದೆ, ನಾರ್ಮಲ್ ಮಾಡ್ಕೊಳ್ಳೋಣ. ಇಲ್ಲಿ ಆ್ಯಂಗಲ್ ಬಂದು 90 ಡಿಗ್ರಿ ಇದೆ, ಪರವಾಗಿಲ್ಲ ಇರಲಿ. ಡಿಸ್ಟೆನ್ಸ್ 5 ಇದೆ, ಅದನ್ನು ಬೇಕಿದ್ರೆ ನೀವು 0 ಮಾಡ್ಕೊಳ್ಳಿ. ಸೈಜ್ ಬಂದು 8 ಮಾಡ್ಕೊಳ್ಳಿ. ಇಲ್ಲಿ ಈ ಫಿಫ್ತ್ ಒನ್ ಏನಿದೆ 1 2 3 4 5 6, ಇದಕ್ಕೆ ಹಾಫ್ ರೌಂಡ್ ಅಂತೀವಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಲರ್ ಲೆವೆಲ್ ಇದೆ, ಇಲ್ಲಿ ಕಲರ್ ಕೋಡ್ ಇರುತ್ತೆ FFC900. ಇದು ನಿಮಗೆ ಗೋಲ್ಡ್ ಕಲರ್ನ ತದ್ರೂಪ್, ಏನು 100% ಗೋಲ್ಡ್ ಅಂತಾರಲ್ಲ ಆ ಥರ ಎಫೆಕ್ಟಿವ್. ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಪರವಾಗಿಲ್ಲ, ನೀವು ಅದನ್ನು ವೇರಿಯೇಷನ್ ಮಾಡ್ಕೊಳ್ಳಿ. ಒಪಾಸಿಟಿ 40 ಕೊಡಿ, ಇದನ್ನು 0 ಮಾಡ್ಕೊಳ್ಳಿ, ಇದನ್ನು 30 ಮಾಡ್ಕೊಳ್ಳಿ. ಇವಾಗ ನೋಡಿ, ನಿಮ್ಮ ಗೋಲ್ಡ್ ಟೆಕ್ಸ್ಟ್ ಎಫೆಕ್ಟ್ ರೆಡಿ ಆಯಿತು. ಥ್ಯಾಂಕ್ ಯು. Don't forget to subscribe my channel.